ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ, ನನ್ನಿಂದ ದೂರ ಹೋಗಕ್ ನಾನು ಬಿಡಲ್ಲ ಕಂದ. ನೀನ್ ನನಗ್ ಬೇಕು, ನೀನ್ ನನಗ್ ಬೇಕೇ ಬೇಕು. ನೀನ್ ಹೇಗಿದ್ರು ಪರವಾಗಿಲ್ಲ, ನಾನೇನು ಉಳಿಸ್ಕೋತೀನಿ. ನೀನ್ ನನ್ ಮಡ್ಲು ಸೇರ್ಬೇಕು. ನಾನೇನು ಉಳಿಸ್ಕೊಡ್ತೀನಿ. ನಂಗ್ ಮಗು ಬೇಕು. ಸೇವಂತಿಗೆ ನಿಧಾನಕ್ಕೆ ಸತ್ಯ ಹೇಳೋದು ಬೆಟ್ರ, ಇಲ್ಲಾಂದ್ರೆ ಅಜ್ಜಿ ಅಮ್ಮ ಹೇಳಿದ ಹಾಗೆ ನಾಳೆ ದಿನ ಆಸೆ ಹೆಚ್ಚಾಗಿ ಇವಳಿಗೆ ಸತ್ಯನ ಅರಗಿಸ್ಕೊಳ್ಳೋಕೆ ಕಷ್ಟ ಆಗ್ಬಿಟ್ರೆ? ಕೋಪ ಬಂದಾಗ ಮನುಷ್ಯ ಸತ್ಯ ಹೇಳ್ತಾನಂತೆ. ಅಂದ್ರೆ ನಿಮ್ ಮನಸ್ಸಲ್ಲಿ ನಿಮಗೆ ಮಕ್ಕಳು ಆಗೋದಿಲ್ಲ ಅನ್ನೋ ತರ ಇದೆಯಾ? ಅಂತ ಪರಿಸ್ಥಿತಿ ಬಂದ್ರೆ ನೀವ್ ನನ್ನ ಕಳ್ಕೋಬೇಕಾಗತ್ತೆ. ಇಲ್ಲ, ನಾನ್ ಸತ್ಯ ಹೇಳಬಾರ್ದು. ನಾನು ಹೇಳಲ್ಲ. ಸತ್ಯ ಹೇಳಿ ನಾನ್ ಸೇವಂತಿನ ಕಳ್ಕೊಳ್ಳೋದಿಲ್ಲ. ಬಾಯಿ ಮುಚ್ಕೊಂಡಿರ್ತೇನೆ. ಅದೆಷ್ಟೇ ಕಷ್ಟ ಆದ್ರೂ ಸರಿ, ಈ ಸತ್ಯನ ಯಾವತ್ತೂ ಇವಳು ಮುಂದೆ ಬಾಯಿ ಬಿಡಲ್ಲ. ನನ್ ಮಗು ಬೇಕು. ನನ್ ಮಗು ಬೇಕು ಸರ್. ಮಣಿ, ಯಾಕೆ ಹಾಸಿಗೆ ಮೇಲೆ ಮಲ್ಕೋತಾ ಇದೆಯಾ? ಇನ್ನೆಲ್ ಮಲ್ಕೋಬೇಕು? ನಾವು ಅದಕ್ಕೆಗೋಸ್ಕರ ವ್ರತ ಮಾಡ್ತಿದ್ದೀವಿ. ಇನ್ನೂ 4 ದಿನ ನಾವು ಚಾಪೆ ಮೇಲೆ ಮಲಗಬೇಕು. ಯಾಕೆ ಮಣಿ, ಮರ್ತೋಯ್ತಾ? ಸಾರಿ ಕಣ ಅವ್ರೆ, ಅದು ಅಭ್ಯಾಸ ಬಲ ಅಲ್ವಾ, ಅದಕ್ಕೆ. ಇಟ್ಸ್ ಓಕೆ. ಹಾಗೆ ಅದು ಕೊಡು. ಹಾ, ಮಲ್ಕೋ. ಗುಡ್ ನೈಟ್. ಮೇಲೆ ನಿದ್ದೆ ಬರಲ್ಲ. ಹಾ, ಪುಣ್ಯಾತ್ಮ. ದಿಂಬಿಗೆ ತಲೆ ಕೊಟ್ಟ ತಕ್ಷಣ ನಿದ್ದೆ ಮಾಡ್ಬಿಟ್ಟ. ಹೆಂಡತಿ ಮಲಗಿದಾಳ ಬಿಟ್ಲ ಅಂತ ಸ್ವಲ್ಪನೂ ಯೋಚನೆ ಇಲ್ಲ ಇವನ್ಗೆ. ಏನ್ ಲೈಫೋ ನಂದು. ಕಿರೋ ಬರೋರೆಲ್ಲ ಜಾಡಿಸ್ತಾ ಇದ್ದಾರೆ. ಆ ಮುದುಕಿ ಬಾಯ್ ಬಿಟ್ರೆ ರೇಗ್ತಾಳೆ. ಇನ್ನು ಆ ಕಲ್ಪನಾ ನನಗ್ ಸಪೋರ್ಟ್ ಮಾಡಿದ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅರ್ಜುನ್ ಅಂತೂ ನಾನು ಏನೇ ಪ್ಲಾನ್ ಮಾಡಿದ್ರು ಕಂಡು ಹಿಡಿದು ಬಂದ್ ಬೈದ್ ಹೋಗ್ತಾನೆ. ಜೊತೆಗೆ ಅವ್ನು ಯಾರೋ ಬ್ಲಾಕ್ ಮೇಲರ್ ಬೇರೆ, ಫೋಟೋ ಇಟ್ಕೊಂಡು ಹೆದರ್ಸ್ತಾ ಇದ್ದಾನೆ. ಅರ್ಜುನ್ಗೀಗಾಗ್ಲೇ ನನ್ನ ಮೇಲೆ ಕೊಂದೇ ಬಿಡ್ಬೇಕು ಅನ್ನೋಷ್ಟು ಕೋಪ ಇದೆ. ಅಪ್ಪಿ ತಪ್ಪಿ ಈ ಫೋಟೋಗಳೆಲ್ಲ ಅವನ್ ಕೈಗೆ ಸಿಕ್ಬಿಟ್ರೆ ಏನ್ ಕತಿ? ಅವನನ್ನ ಸುಮ್ನೆ ಬಿಡ್ತಾನ? ಖಂಡಿತ ಸುಮ್ನೆ ಬಿಡಲ್ಲ.
ನನಗೆ ಗೊತ್ತಿತ್ತು ಕಣೆ, ಇದೆಲ್ಲ ನಿಂದೆ ಕೈವಾಡ ಅಂತ. ನನ್ನ ಹೆಂಡತಿನ ಕೊಲ್ಲೋದಕ್ಕೆ ನೀನೇ ಹಾವು ಬಿಡಿಸಿದ್ಯಾ. ನೀನ್ ಈ ಮಟ್ಟಿಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಣಿ. ಪಾಪಿ, ನೀನೇ ಅಲ್ವೇನೆ ನನ್ನ ಮಗುನ್ ಕೊಂದಿದ್ ನೀನೇ ತಾನೆ. ಮನ್ಸು ಹೇಗೆ ಬಂತು? ನನ್ನ ಹೆಂಡತಿ ನಿನ್ಗೇನು ಅನ್ಯಾಯ ಮಾಡಿದ್ಲು? ಆ ಮಗು ಏನ್ ತಪ್ಪು ಮಾಡಿತ್ತು? ಹೊಟ್ಟೆಲೆ ಅದನ್ನ ಚಿವುಟ್ ಬಿಟ್ಟಿಯಲ್ಲೇ, ಕೊಲೆಗಾರ್ತಿ. ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ದೇವ್ರಂತ ನನ್ನ ಅದಕ್ಕೆ ತಾಯ್ತನನೇ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಇಲ್ಲ, ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನನ್ನ ಮಗುನ ಕೊಂದಿರೋ ತಪ್ಪಿಗೆ, ನನ್ನ ಹೆಂಡತಿನ ಹುಚ್ಚಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋ ತಪ್ಪಿಗೆ, ಅವಳನ್ನ ಸಾಯ್ಸಕ್ ನೋಡಿರೋ ತಪ್ಪಿಗೆ, ಎಲ್ಲದಕ್ಕೂ ಸೇರಿ ನಿನಗೆ ಶಿಕ್ಷೆ ಕೊಡಿಸ್ತೀನಿ. ನಿನ್ನ ಜೈಲ್ಗೆ ಹಾಕ್ಸ್ತೀನಿ. ಇವಳು ನೇನ್ ಜೈಲ್ಗೆ ಹಾಕ್ಸೋದು? ಇವಳನ್ನ ಸಾಯಿಸಿ ನಾನೇ ಜೈಲ್ಗೆ ಹೋಗ್ತೀನಿ. ಇಲ್ಲ, ನಿನ್ನಂತವ್ರಿಗೆ ಬದುಕೋ ಹಕ್ಕಿಲ್ಲ. ನಿನ್ನಂತವ್ರಿಗೆ ಸಾವೇ ಸರಿಯಾದ ಶಿಕ್ಷೆ. ಕರ್ಣ ಪ್ಲೀಸ್, ಕರ್ಣ ಕರ್ಣ ಕರ್ಣ. ಅಯ್ಯೋ, ಕನ್ಸ ಇದು. ದೇವ್ರೆ, ಈ ಕನ್ಸೇನಾದ್ರೂ ನಿಜ ಆಗ್ಬಿಟ್ರೆ? ಯಾರ ಕೈಗೂ ಸಿಗ್ಬಾರ್ದು. ಮೊದಲಿಂದ ಬಚ್ಚಿಡ್ಬೇಕು.